ಚಾನಲ್ ಕುಕಿಂಗ್ ಬಿ. ಇವತ್ತು ನಮ್ಮಮ್ಮ ಏನು ಮಾಡಿದ್ದಾರೆ ಅಂದರೆ ಬೇಸನ್ ಲಾಡು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನೀವು ನಮ್ಮ ಮಮ್ಮಿ ಚಾನಲ್ನ ಫಸ್ಟ್ ಟೈಮ್ ನೋಡೋಂಗಿದ್ರೆ ಪ್ಲೀಸ್ ನಮ್ಮ ಮಮ್ಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇವತ್ತು ಒಂದು ಸ್ಪೆಷಲ್ ಡೇ, ನನ್ನ ಫ್ರೆಂಡ್ ಬರ್ತ್ಡೇ. ಅವನ ಹೆಸರು ಜೇಸನ್. ಬನ್ನಿ ಅವನಿಗೆ ಎಲ್ಲರೂ ವಿಶ್ ಮಾಡೋಣ. ಹ್ಯಾಪಿ ಬರ್ತ್ಡೇ ಜೇಸನ್, ಸ್ಟೇ ಬ್ಲೆಸ್ಡ್. ಬೇಸನ್ ಲಾಡು ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ. ಬೇಸನ್ ಲಾಡುಗೆಯಲ್ಲಿ 1.5 ಕಪ್ಪಷ್ಟು ನಾನು ಬೇಸನ್ನ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಜರಡಿ ಮಾಡಿ ಇಟ್ಕೊಳ್ಳಿ. 3/4 ಕಪ್ಪಷ್ಟು ಶುಗರ್ ಪೌಡರ್ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ತುಪ್ಪ, 1-2 ಟೇಬಲ್ ಸ್ಪೂನಷ್ಟು ಸೂಜಿ, ಉಪ್ಪಿಟ್ಟಿಗೆ ಹಾಕ್ತೀವಲ್ಲ ಆ ರವೆ ಹಾಕ್ಕೊತಿದ್ದೀನಿ, ಏಲಕ್ಕಿ ಪುಡಿ, ಪಿಸ್ತಾ ಕೆಲವೊಂದು ಗಾರ್ನಿಷ್ ಮಾಡೋಕ್ಕೆ, 1-2 ಟೇಬಲ್ ಸ್ಪೂನಷ್ಟು ನೀರು ಬೇಕಾಗುತ್ತೆ. ತುಪ್ಪ ನೀವು ಅರ್ಧಕ್ಕಿಂತ ಕಡಿಮೆನೂ ಹಾಕೋಬೋದು. ಇಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದು ಸ್ವಲ್ಪ ಕಾದಿದೆ. ಇವಾಗ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊತಿದ್ದೀನಿ. ಆಮೇಲೆ ನಮಗೆ ಉಂಡೆ ಮಾಡಬೇಕಾದ್ರೆ ಕಡಿಮೆ ಆದರೆ ಹಾಕ್ಕೋಬೋದು. ಇದು ಸ್ವಲ್ಪ ಕರಗಿದೆ. ಇವಾಗ 1.5 ಕಪ್ಪಷ್ಟು ಬೇಸನ್ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಆಮೇಲೆ ಉಪ್ಪಿಟ್ಟು ರವೆ 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಮಿನಿಮಮ್ ಅಂದರೆ ನಿಮಗೆ ಲೋ ಫ್ಲೇಮಲ್ಲಿ 12 to 15 ಮಿನಿಟ್ಸ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರುತ್ತೆ, ಅಷ್ಟು ತನಕನೂ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇವಾಗ ಕಲರ್ ಚೇಂಜ್ ಆಗಿದೆ, ಸ್ಮೆಲ್ಲು ಕೂಡ ಬರ್ತಿದೆ. ಈ ಟೈಮಲ್ಲಿ 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ಇವಾಗ ನೀರು ಹಾಕಿದ್ರೆ ಈ ಕನ್ಸಿಸ್ಟೆನ್ಸಿ, ಸ್ಟ್ರಕ್ಚರು ಎಲ್ಲನೂ ಚೇಂಜ್ ಆಗುತ್ತೆ. ಇವಾಗ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿಕೊಂಡು 20 ಮಿನಿಟ್ಸ್ ರೂಮ್ ಟೆಂಪರೇಚರ್ ಬರೋ ತನಕ ಹಾಗೆ ಬಿಟ್ಬಿಡಬೇಕು. ಇವಾಗ 20 ಮಿನಿಟ್ಸ್ ಆಗಿದೆ. ನೋಡ್ತಿದ್ದೀರಲ್ಲ, ಮುಟ್ಟಕ್ಕೆ ಆಗಬೇಕು. ತುಂಬ ಕಂಪ್ಲೀಟಾಗಿ ಕೂಲ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಇಲಾಚಿ ಪೌಡರ್, ನಾವು ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ 1 ಟೀ ಸ್ಪೂನಷ್ಟು. ನೀವು ಏಲಕ್ಕಿನ ಕುಟ್ಟಿ ಪುಡಿ ಕೂಡ ಮಾಡ್ಕೋಬೋದು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪನೇ ಶುಗರ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಂಡೆ ಬರಬೇಕು, ಅಷ್ಟು ತನಕನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಶುಗರ್ ಪೌಡರು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇವಾಗ ಬಾಲ್ ಥರ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಮಾಡ್ಕೊಳ್ಳಿ. ಈ ರೀತಿ ರೌಂಡಾಗಿ ಮಾಡಿಕೊಂಡು ಮೇಲೆ ನೀವು ಪಿಸ್ತಾ ಇಟ್ಕೊಂಡ್ರೆ ಬೇಸನ್ ಲಾಡು ರೆಡಿಯಾಗಿ ಹೋಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬೇಸನ್ ಲಾಡುನ ಮನೆಯಲ್ಲೇ ಮಾಡ್ಕೋಬೋದು ಅಂತ. ನೀವು ಕರೆಕ್ಟ್ ಮೆಷರ್ಮೆಂಟ್ನ ಫಾಲೋ ಮಾಡಿದ್ರೆ ಸ್ವೀಟ್ ಶಾಪ್ ಸ್ಟೈಲಲ್ಲೇ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಈ ಸರಿ ಯಾವುದಾದ್ರೂ ಹಬ್ಬಕ್ಕೆ ಇಲ್ಲ ಫಂಕ್ಷನ್ಗೆ ನಿಮ್ಮ ಕೈಯಾರೆ ಈ ಬೇಸನ್ ಲಾಡುನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಈ ರೆಸಿಪಿನ ಶೇರ್ ಮಾಡಿ. ಥ್ಯಾಂಕ್ ಯು.